ಚಳ್ಳಕೆರೆ ನಗರದ ಹೃದಯ ಭಾಗದಲ್ಲಿರುವ ಲೋಕೋಪಯೋಗಿ ಇಲಾಖೆ ವಿಐಪಿ ಪ್ರವಾಸಿ ಮಂದಿರ ಹೆಸರೇ ಹೇಳುವಂತೆ ಜನಪ್ರತಿನಿಧಿಗಳು, ಹಿರಿಯ ಅಧಿಕಾರಿಗಳು ಹಾಗೂ ಗಣ್ಯರು ತಂಗುವ ಪ್ರಮುಖ ಸ್ಥಳ. ಆದರೆ ಈ ಪ್ರವಾಸಿ ಮಂದಿರದ ಇಂದಿನ ಸ್ಥಿತಿ ನೋಡಿದರೆ ಯಾರಿಗಾದರೂ ಬೇಸರವಾಗುತ್ತೆ. ಸುಂದರ ಕಟ್ಟಡ, ಹಸಿರು ಹುಲ್ಲು ಹಾಸು, ನೆರಳು ನೀಡುವ ಮರಗಳು ಮತ್ತು ಮನಸ್ಸಿಗೆ ಹಿತ ನೀಡುವ ಉದ್ಯಾನವನ ಇರಬೇಕಾದ ಈ ಆವರಣ ಇಂದು ಸಂಪೂರ್ಣ ನಿರ್ಲಕ್ಷ್ಯದ ಸಂಕೇತವಾಗಿದೆ. ಎಲ್ಲೆಡೆ ಬೆಳೆದಿರುವ ಗಿಡಗಂಟಿಗಳು, ಒಣಗುತ್ತಿರುವ ಮರಗಳು, ಕಸದ ರಾಶಿ ಹಾಗೂ ಅಸ್ವಚ್ಛ ವಾತಾವರಣ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಆವರಣದಲ್ಲಿ ನಿರ್ಮಿಸಲಾಗಿರುವ ಕಿರು ಉದ್ಯಾನವನ ಹಾಗೂ ಕಾರಂಜಿ ನಿರ್ವಹಣೆ ಕೊರತೆಯಿಂದ ಗಿಡಗಂಟಿಗಳ ನಡುವೆ ಮರೆಯಾಗಿದ್ದು ಇದ್ದು ಇಲ್ಲದಂತಾಗಿದೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಸೌಲಭ್ಯಗಳು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಹಾಳಾಗುತ್ತವೆ. ಈ ಪ್ರವಾಸಿ ಮಂದಿರದಲ್ಲಿ ಸಂಸದರು, ಸಚಿವರು, ಶಾಸಕರು, ಹಿರಿಯ ಅಧಿಕಾರಿಗಳು ಸೇರಿದಂತೆ ಅನೇಕ ಗಣ್ಯರು ಭೇಟಿ ನೀಡುತ್ತಾರೆ. ರಾಜಕೀಯ ಪಕ್ಷಗಳ ಪತ್ರಿಕಾಗೋಷ್ಠಿಗಳು, ಪ್ರಮುಖ ಸಭೆಗಳು ಹಾಗೂ ತಾಲೂಕಿನ ಅಭಿವೃದ್ಧಿಗೆ ಸಂಬಂಧಿಸಿದ ಮಹತ್ವದ ನಿರ್ಧಾರಗಳು ನಡೆಯುವ ಸ್ಥಳವೂ ಇದೆ. ಇಂತಹ ಪ್ರಮುಖ ಸ್ಥಳದಲ್ಲಿ ಇಷ್ಟೊಂದು ಅವ್ಯವಸ್ಥೆ ಇರುವುದು ವಿಷಾದನೀಯ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ವೃದ್ಧರು, ನಿವೃತ್ತ ನೌಕರರು ಹಾಗೂ ಸಾರ್ವಜನಿಕರು ವಾಯುವಿಹಾರಕ್ಕಾಗಿ ಇಲ್ಲಿಗೆ ಬರುತ್ತಾರೆ. ಆದರೆ ಕುಳಿತುಕೊಳ್ಳಲು ಸಮರ್ಪಕ ಆಸನಗಳಿಲ್ಲ, ಹಸಿರು ವಾತಾವರಣವೂ ಇಲ್ಲ. ಸುಂದರ ಉದ್ಯಾನವನವಾಗಿ ಅಭಿವೃದ್ಧಿಪಡಿಸುವ ಎಲ್ಲ ಅವಕಾಶಗಳಿದ್ದರೂ ಲೋಕೋಪಯೋಗಿ ಇಲಾಖೆ ಅಗತ್ಯ ಆಸಕ್ತಿ ತೋರಿಸುತ್ತಿಲ್ಲ ಎಂಬ ಆರೋಪ ಕೇಳಿಬರುತ್ತದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪ್ರವಾಸಿ ಮಂದಿರದ ಆವರಣವನ್ನು ಸ್ವಚ್ಛಗೊಳಿಸಿ ಉದ್ಯಾನವನವನ್ನ ಅಭಿವೃದ್ಧಿಪಡಿಸಿ ಸಾರ್ವಜನಿಕರು ಮತ್ತು ಗಣ್ಯರಿಗೆ ಮಾದರಿ ತಾಣವನ್ನಾಗಿ ರೂಪಿಸುವರೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತದೆ. ಚಳ್ಳಕೆರೆ ನಗರದ ಸರ್ಕಾರಿ ಲೋಕೋಪಯೋಗಿ ಇಲಾಖೆಯ ವಿಐಪಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿ ಕಂಡುಬರುತ್ತಿದೆ. ಅಷ್ಟೇ ಅಲ್ಲ, ಕಸದ ನಡುವೆ ಖಾಲಿ ಮದ್ಯದ ಬಾಟಲಿಗಳು ರಾಶಿ ರಾಶಿಯಾಗಿ ಬಿದ್ದಿರುವುದು ಆತಂಕಕ್ಕೆ ಕಾರಣವಾಗಿದೆ. ಸಾರ್ವಜನಿಕ ಸ್ಥಳಗಳು ಹಾಗೂ ಸರ್ಕಾರಿ ಕಚೇರಿ ಆವರಣದಲ್ಲಿ ಮದ್ಯಪಾನ ಮತ್ತು ಮದ್ಯದ ಬಾಟಲಿಗಳನ್ನು ಎಸೆಯುವುದು ನಿಷೇಧವಾಗಿದ್ದರೂ ಈ ನಿಯಮಗಳು ಚಳ್ಳಕೆರೆ ಪ್ರವಾಸಿ ಮಂದಿರಕ್ಕೆ ಅನ್ವಯಿಸುವುದಿಲ್ಲವೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ. ಸಂಸದರು, ಸಚಿವರು, ಶಾಸಕರು ಹಾಗೂ ಹಿರಿಯ ಅಧಿಕಾರಿಗಳು ಭೇಟಿ ನೀಡುವ ಈ ಪ್ರಮುಖ ಪ್ರವಾಸಿ ಮಂದಿರದ ದುಸ್ಥಿತಿ ಸರ್ಕಾರದ ಇಲಾಖೆಯ ನಿರ್ವಹಣೆಯ ಮೇಲೆಯೇ ಪ್ರಶ್ನೆ ಎತ್ತುವಂತಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆವರಣವನ್ನು ಸ್ವಚ್ಛಗೊಳಿಸಿ ಮದ್ಯಪಾನ ಮಾಡುವವರ ವಿರುದ್ಧ ಕ್ರಮ ಕೈಗೊಂಡು ಈ ಸ್ಥಳದ ಘನತೆಯನ್ನು ಕಾಪಾಡುವರೇ ಎಂಬುದನ್ನು ಕಾದು ನೋಡಬೇಕಿದೆ. ಪ್ರವಾಸಿ ಮಂದಿರದಲ್ಲಿ ಯಾವ ಮಟ್ಟಿಗೆ ಮುನ್ಸೂಚನೆ ಅಂದರೆ ಇದನ್ನು ಭಾರತದ ರಾತ್ರಿ ವೇಳೆ ಇಲ್ಲಿ ಕುಡುಕರ ಅಡ್ಡೆ ಅಂತೆಲ್ಲ ಹೇಳ್ಬೋದು. ಯಾವ ರೀತಿ ರಾತ್ರಿ ಪ್ರವಾಸಿ ಮಂದಿರದ ಸಮೀಪದಲ್ಲಿ ಯಾವ ರೀತಿ ಬಾಟ್ಲಿ ಬಿಡೋದಂದರೆ ನೋಡ್ಬೋದು. ಇದು ಯಾವ ರೀತಿ ಕುಡಿದು ಇಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಇದರೋ ಅಥವಾ ಇಲ್ಲಿ ಯಾರನ್ನ ಇದರೋ ಈ ಲೋಕೋಪಯೋಗಿ ಪ್ರವಾಸಿ ಮಂದಿರ ನೋಡ್ತಾ ಇರ್ತಕ್ಕಂಥ ಇಲ್ಲ ಅನ್ನೋದೊಂದು ಅನುಮಾನಕ್ಕೆ ಮಾಡ್ತಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಕ ಕಾನೂನು ಕ್ರಮ ಜರುಗಿಸಬೇಕು. ಇವತ್ತು ಸರ್ಕಾರಿ ಬಂಗಲೆಗಳು ಕುಡುಕರ ಅಡ್ಡೆಗಳಾಗಿಬಿಟ್ಟಿದ್ದಾವೆ. ಸರ್ಕಾರಿ ಪ್ರವಾಸಿ ಮಂದಿರದ ಆವರಣದಲ್ಲಿ ಇದು ವಿಐಪಿ ಪ್ರವಾಸಿ ಮಂದಿರ. ಇದು ಸರ್ಕಾರಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಪಟ್ಟಂಥ ಪ್ರವಾಸಿ ಮಂದಿರ. ಸರ್ಕಾರಿ ಪ್ರವಾಸಿ ಮಂದಿರದಲ್ಲಿ ಪ್ರವಾಸಿ ಮಂದಿರ ಆಗ್ಬೋದು. ವೀಕ್ಷಕರೇ, ಇದು ನಗರಸಭೆ ವತಿಯಿಂದ ಒಣ ಕಸ, ಹಸಿ ಕಸ ಹಾಕಿರ್ತಕ್ಕಂಥ ಒಂದು ಇವು ಡಬ್ಬಿಗಳು. ಇದರಲ್ಲಿ ಮದ್ಯಪಾನ ಮಾಡಿರ್ತಕ್ಕಂಥ ಬಾಟಲಿಗಳು ಸೇರಿ ಕಸ ತುಂಬ ಡಬ್ಬಿಗಳಲ್ಲಿ ಮದ್ಯಪಾನ ಮಾಡಿರ್ತಕ್ಕಂಥ ಬಾಟಲು. ಇದು ಪ್ರವಾಸಿ ಮಂದಿರ, ಸರ್ಕಾರಿ ಪ್ರವಾಸಿ ಮಂದಿರ. ಇದು ಪ್ರವಾಸಿ ಮಂದಿರದ ಸ್ಥಳದಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅನ್ನೋದಕ್ಕೆ ನೋಡ್ಬೋದು. ಇದರಲ್ಲಿ ಕಸದ ಬದಲು ಒಣ ಕಸ, ಹಸಿ ಕಸ ಹಾಕೋ ಬದಲು ಇದರಲ್ಲಿ ಮದ್ಯದ ಬಾಟಲಿಗಳಿವೆ. ನೋಡ್ಬೋದು ಇದರ ಮದ್ಯದ ಬಾಟಲ್ಗಳು. ವೀಕ್ಷಕರೇ, ಇದು ನಗರಸಭೆ ವತಿಯಿಂದ ಒಣ ಕಸ, ಹಸಿ ಕಸ ಹಾಕಿರ್ತಕ್ಕಂಥ ಒಂದು ಇವು ಡಬ್ಬಿಗಳು. ಇದರಲ್ಲಿ ಮದ್ಯಪಾನ ಮಾಡಿರ್ತಕ್ಕಂಥ ಬಾಟಲಿಗಳು ಸೇರಿ ಕಸ ತುಂಬ ಡಬ್ಬಿಗಳಲ್ಲಿ ಮದ್ಯಪಾನ ಮಾಡಿರ್ತಕ್ಕಂಥ ಬಾಟಲು. ಇದು ಪ್ರವಾಸಿ ಮಂದಿರ, ಸರ್ಕಾರಿ ಪ್ರವಾಸಿ ಮಂದಿರ. ಇದು ಪ್ರವಾಸಿ ಮಂದಿರದ ಸ್ಥಳದಲ್ಲಿ ನೋಡ್ಬೋದು ಯಾವ ರೀತಿ ಇದೆ ಅನ್ನೋದಕ್ಕೆ ನೋಡ್ಬೋದು. ಇದರಲ್ಲಿ ಕಸದ ಬದಲು ಒಣ ಕಸ, ಹಸಿ ಕಸ ಹಾಕೋ ಬದಲು ಇದರಲ್ಲಿ ಮದ್ಯದ ಬಾಟಲಿಗಳಿವೆ. ನೋಡ್ಬೋದು ಇದರ ಮದ್ಯದ ಬಾಟಲ್ಗಳು.
ಪ್ರಿಯ ವೀಕ್ಷಕರೇ ನೋಡ್ಬೋದು, ಇದು ಸರ್ಕಾರಿ ಪ್ರವಾಸಿ ಮಂದಿರದ ಆವರಣದ ಒಂದು ಆವರಣದಲ್ಲಿ ರಾಶಿ ಬೀರ್ ಬಾಟಲು ಎಣ್ಣೆ ಬಾಟಲಿಗಳ ರಾಶಿ ಬಿದ್ದಿವೆ. ಅಂದರೆ ದಿಸಾ ಪ್ರವಾಸಿ ಮಂದಿರದಲ್ಲಿ ಎಣ್ಣೆ ತುಂಡು ಪಾರ್ಟಿ ನಡೆಯುತ್ತದೆ ಎಂಬ ಅನುಮಾನಕ್ಕೆ ಇದು ಫುಲ್ಲು ಎಡೆ ಮಾಡಿದಂತಾಗುತ್ತದೆ.